ಈಗ ಅಶ್ವಲಾಯನ ಶಾಂತವಾಗಿ ಕೂತಿದ್ದಾನ, ಮನಸ್ಸು ಸಮಾಧಾನ ಅದ. ಯಾಕೆ? ಅವನಲ್ಲಿ ಯಾವ ಬಯಕೆಗಳು ಈಗ ಉಳಿದಿಲ್ಲ. ನಾನು ವಿದ್ವಾಂಸ ಅನ್ನೋದನ್ನು ಮರೆತ, ನಾನು ಶ್ರೀಮಂತ ಅನ್ನೋದನ್ನು ಮರೆತ, ಅತ್ಯಾಶ್ರಮಸ್ಥ, ನಾನು ಇಂಥ ಆಶ್ರಮದವ ಅನ್ನೋದನ್ನು ಮರೆತು ಬಿಟ್ಟ. ಶಾಂತವಾಗಿ ಕೂತ. ಆ ಕೂತ ಕ್ಷಣ ಗುರು ಹೇಳ್ತಾನ, ಅಚಿಂತ್ಯಮವ್ಯಕ್ತಮನಂತ ರೂಪಂ ಶಿವಂ ಪ್ರಶಾಂತಂ ಅಮೃತಂ ಬ್ರಹ್ಮಯೋನಿಂ ತಥಾಧಿ ಮಧ್ಯಾಂತ ವಿಹೀನಮೇಕಂ ವಿಭುಂ ಚಿದಾನಂದಂ ಅರೂಪಂ ಅದ್ಭುತಂ. ಸುಮ್ಮನೆ ಶಬ್ದಗಳಿವೆಲ್ಲ, ಒಂದೊಂದು ಶಬ್ದ ಸುಮ್ಮನೆ ಸ್ಪರ್ಶ ಮಾಡ್ಕೋತ ಹೋಗ್ತಾನ. ಗುರು ಹೇಳ್ತಾನೆ, ಒಂದು ಶಬ್ದ ಚಿಂತ್ಯ, ಸುಮ್ಮನೆ ಯೋಚನೆ ಮಾಡು, ನಿನ್ನ ಮನಸ್ಸು ಹೆಂಗಾಗ್ತದೆ ನೋಡು. ಜಗತ್ತಿನಲ್ಲಿ ಎರಡೇ ವಸ್ತುಗಳು, ಒಂದು ಚಿಂತ್ಯ, ಇನ್ನೊಂದು ಅಚಿಂತ್ಯ. ಚಿಂತ್ಯ ಅಂದರೆ ಯೋಚನೆ ಮಾಡಬಹುದಾದ ವಸ್ತುಗಳು, ನಮ್ಮ ಬುದ್ಧಿಗೆ ನಿಲುಕುವಂಥ ವಸ್ತುಗಳು, ಅವೆಲ್ಲ ಚಿಂತ್ಯ. ಎಲ್ಲವನ್ನೂ ನಾವು ನೋಡ್ತೇವೆ, ಕೇಳ್ತೇವೆ, ಇದರ ಬಗ್ಗೆ ಯೋಚನೆ ಮಾಡ್ತೇವೆ, ಇದನ್ನು ಕಾಣ್ತೇವೆ ನಾವು. 2, 2, 4 ಇದು ಚಿಂತನ, ಇದು ಚಿಂತ್ಯ, ಬುದ್ಧಿಗೆ ನಿಲುಕ್ತದೆ. ಆದರೆ ಅನಂತತ ಬುದ್ಧಿಗೆ ನಿಲುಕೋದಲ್ಲ, ಸುಮ್ಮನೆ ಬಿಟ್ಟು ಬಿಡ್ತೇವೆ. 1, 2, 3, 4, 5 ಸುಮ್ಮನೆ ಹರಿದು ಹಾಗೆ ಹೋಗ್ತಾನೆ ಇರ್ತದೆ, ಕೊನೆಯೇ ಇಲ್ಲದ. ಬುದ್ಧಿ ಹೇಗದ ಅಂದ್ರೆ, ಒಂದಿಷ್ಟು ಕೊನೆ ಇಟ್ಟರೆ ಪೂರ್ಣ ವಿರಾಮಿಟ್ರೆ ಅದಕ್ಕೆ ಉತ್ಸಾಹ ಶುರುವಾಗ್ತದೆ, ಬುದ್ಧಿ ಕೆಲಸ ಮಾಡ್ತದೆ. ಅದನ್ನು ತೆಗೆದು ಬಿಟ್ಟರೆ ಬುದ್ಧಿ ಕೆಲಸ ಮಾಡೋದಿಲ್ಲ. ಕಾರ್ಯ ಕಾರಣಗಳ ಮಧ್ಯದಲ್ಲಿ ಬುದ್ಧಿ ಓಡಾಡಿಕೊಂಡಿರ್ತದೆ. ಈ ಕಾರ್ಯಕಾರಣಗಳನ್ನು ಬಿಟ್ಟ ಬಳಿಕ ಬುದ್ಧಿ ಕೆಲಸ ಮಾಡೋದಿಲ್ಲ. ಈಗ ಕೆಲಸ ಮಾಡ್ತದೆ, ನಿದ್ರೆಯೊಳಗೆ ಕನಸಿನಲ್ಲಿ ಸ್ವಲ್ಪ ಕೆಲಸ ಮಾಡ್ತದೆ, ನಿದ್ರೆಯೊಳಗೆ ಹೋದ ಬಳಿಕ ಬುದ್ಧಿ ಮಲಗಿ ಬಿಡ್ತದೆ ಅಷ್ಟೆ. ಯಾಕೆ? ಅಲ್ಲಿ ಶಾಂತಿ, ಅಲ್ಲಿ ಏನೂ ಇಲ್ಲ, ಬರೇ ಶಾಂತಿ. ಆ ಶಾಂತಿಯನ್ನು ಬುದ್ಧಿ ಗ್ರಹಿಸೋದಿಲ್ಲ, ಅದು ತಣ್ಣಗಾಗ್ತದೆ, ವಿಶ್ರಾಂತಿ ಪಡೀತದಲ್ಲೇ. ಆಗ ಜಗತ್ತಿನಲ್ಲಿ ಒಂದು ವಸ್ತು ಅದ, ಅಚಿಂತ್ಯ. ನೀನು ಹೀಗೆ ವಿಚಾರ ಮಾಡಬೇಡ, ಹಾಗೆ ವಿಚಾರ ಮಾಡಬೇಡ, ಸುಮ್ಮನೆ ನಿನ್ನ ಬುದ್ಧಿಯನ್ನು ಹಿಂಗೆ ಶಾಂತವಾಗಿ ಇಡು. ಆ ಕ್ಷಣಕ್ಕೆ ಭಾವಕ್ಕೆ ಬರೋದೇ ದೇವ. ಅದು ಬುದ್ಧಿ. ಬುದ್ಧಿ ಎಷ್ಟು ಕೆಲಸ ಮಾಡ್ತದೆ, ಅಳತೆ ಮಾಡೋದು ಬುದ್ಧಿ. ಜನರ ತಲೆಯನ್ನು ಸ್ವಲ್ಪ ಎತ್ತರ ಇಳುವ ಮಾಡೋದು ಬುದ್ಧಿ. ಮಾಡೋದಿಲ್ಲೇನು? ಈತ ಎ ಕ್ಲಾಸ್, ಈತ ಬಿ ಕ್ಲಾಸ್, ಸಿ ಕ್ಲಾಸ್. ಎಲ್ಲಿ? ಟ್ರೈನ್ದಾಗ. ನಮ್ಮನ್ನು ABCD ಹಾಕೇ ಬಿಡ್ತಾರೆ. ನಾವು ಸಿ ಕ್ಲಾಸ್ನವರು. 2ರದವ್ರಿಗೆ ಅನ್ನಿಸ್ತದೆ, 2nd ಕ್ಲಾಸ್ನವ್ರಿಗೆ ಇವ್ರು ಕಡಿಮೆ. 1st ಕ್ಲಾಸ್ದವ್ರಿಗಂತೂ ಯಾರೂ ಕಾಣೋದೇ ಇಲ್ಲ. ಹಂಗೆ ಅವ್ರು ಬರೀ ಡಬ್ಬಿ ಹಿಂಗೆ ನಮ್ಮ ತಲೆ ಬದಲು ಮಾಡ್ತದಂದ್ರೆ ಜಗತ್ತು ಹೆಂಗೆ ಬದಲು ಮಾಡಲಿಕ್ಕಾಗಲಿಕ್ಕಿಲ್ಲ. ಎಷ್ಟು ಬದಲು ಮಾಡ್ತಿರ್ಬೇಕು ಹೇಳಿ. ಬರೀ ಡಬ್ಬಿ, ಭಾಳ ತಕ್ಕ ಕುಂಡ್ರದಿಲ್ಲ. ಅದು ಇಲ್ಲಿ ಕೂತ ಅಲ್ಲಿ ಇಳೆಯವ್ರು ಇರ್ತೇವೆ, ಅಟ್ರಾಗ 3rd ಕ್ಲಾಸ್ ಆದೇವಿ, 1st ಕ್ಲಾಸ್ ಆದೇವಿ, 2nd ಕ್ಲಾಸ್ ಆದೇವಿ. ಕಿಶದಾಗಿನ ರೊಕ್ಕ ಹೋಯ್ತು, 3rd ಕ್ಲಾಸ್ ಆದೇವಿ ಅಷ್ಟು. ರೊಕ್ಕ ಬಂತು, 1st ಕ್ಲಾಸ್ ಆದೇವಿ. ಹಿಂಗೆ ಜಗತ್ತು ಬದಲ ಮಾಡ್ತಾ ಇರ್ತದೆ. ಇದೆಲ್ಲ ತಲೆ ಕೆಲಸ ಮಾಡ್ತದೆ, ತಲೆ ಮಾಡ್ತ. ಎಷ್ಟು ಮಜಾ ಇಲ್ಲ? ನೀವು ಹೋಗಿ ಒಮ್ಮೆ ಪ್ರಯೋಗ ಮಾಡಿ ನೋಡ್ರಿ. 1st ಕ್ಲಾಸ್ ಡಬ್ಬಿ ಹಿಂಗೆ ಇಳಿರಿ, ನಿಮ್ಮ ಕಡೆ ಜನ ನೋಡೋ ರೀತಿ ಹೆಂಗಿರ್ತದೆ. 3rd ಕ್ಲಾಸ್ ತಾಗಿಂದ ಇಳಿರಿ ನೀವೇ, ಆವಾಗ ಹಂಗೆ ನೋಡ್ತಾರೆ ಜನ. ಎಷ್ಟು ಆಶ್ಚರ್ಯ. 1st ಕ್ಲಾಸ್ದವ್ರಿಗೆ ಯಾರೂ ಕೇಳೋದಿಲ್ಲ, ಸುಮ್ಮನೆ ಸರಳ ಹೋಗಿ ಬಿಡ್ತಾರೆ.
ಥರ್ಡ್ ಕ್ಲಾಸ್ದವ್ರಿಗೆ ಹಂಗೆ ಮಾಡೋದಿಲ್ಲ. ಹಿಂಗೆ ಜೀವನ ಅಂದ್ರೆ ಹಿಂಗೆ ಇದು ತಲೆ ಹೀಗೆ ಮಾಡ್ಕೋತದ. ಮನ್ಯಾಗ 2 ಹುಡುಗರು ಇದ್ದು ಅಂದ್ರೆ ನಾವು ಹೆಂಗೆ ಮಾಡ್ತೀವಿ? ಒಂದು ಬಾಲಕಿ, ಒಂದು ಬಾಲಕ, ಹೆಂಗೆ ಮಾಡ್ತೀವಿ? ಇದ ತಲೆ. ನಿಮ್ಮವ ಮಕ್ಕಳು 2, ಆದರೆ ಬಹಳ ಬದಲ. ಇದು ಇರೋದು, ಇದು ಹೋಗೋದು, ಮಜಾ ಹೆಂಗಿರ್ತದೆ? ಎಷ್ಟು ಆಶ್ಚರ್ಯದ ಹೇಳಿ. ಈಗ ಇವ ಇರ್ತಾನೇನು? ಇವನು ಹೋಗವನೇ. ಮತ್ತು ಇವ ಹಂಗೆ ಹೋಗೋದಿಲ್ಲ, ಪಾಪ ಅವರು ಹಂಗಾರೆ ಹೋಗ್ತಾರೆ. ಇವ ಎಲ್ಲ ತಗೊಂಡೇ ಹೋಗ್ಕನದ. ಆದರೂ ಸಹಿತ ಬುದ್ಧಿ ಮಜಾದಾಗ ಕೆಲಸ ಮಾಡ್ತದ. ಹಿಂಗೆ ನಾವು ಅಂತೀವಲ್ಲ ಬುದ್ಧಿವಂತರು ಅಂದ್ರೆ ಏನು? ಇದು ಹೀಗೆ ತೂಕ ಮಾಡವ್ರೆ ಬುದ್ಧಿವಂತರು. ಎಲ್ಲ ಒಂದನ್ನವರೇ ಭಾವನಾತ್ಮಕ ಜೀವಿಗಳಷ್ಟೇ. ಬಹಳ ವಿಚಿತ್ರದ ಜೀವನ ಕೆಡಿಸೋದು ಬುದ್ಧಿ, ಜೀವನ ಕಟ್ಟೋದು ಬುದ್ಧಿ. ಇಂಥ ಬುದ್ಧಿಗೆ ಇದು ನಿಲುಕೋದಿಲ್ಲ. ಅಚಿಂತ್ಯ. ನೀನು ಬುದ್ಧಿಯನ್ನು ಬಳಸೋದು ಭಾಳ ಮಾಡಕ್ಕೆ ಹೋಗಬೇಡ. ಇಲ್ಲಿ ನಾನೇನು ಹೇಳ್ತೀನಿ ಅಷ್ಟು ಕೇಳು. ಸುಮ್ಮನೆ ನಿನ್ನ ಅದ್ಭುತ ಬುದ್ಧಿಯನ್ನು ಬಳಸಬೇಡ. ಯಾಕೆ? ನೀವು ಬಳಸಿದ ಕೂಡಲೇ ಬದಲಾಗೇ ಬಿಡ್ತದೆ. ಈಗ ನಾನು ಹೀಗೆ ಅಂತೇನೆ, ಇದು ಯಾವ ಶಾಸ್ತ್ರ ಅಂತ ಬುದ್ಧಿ ಕೇಳ್ತದೆ. ಅಲ್ಲಿಂದ ಎಲ್ಲ ತಲೆ ಕೆಡಿಸೇ ಬಿಡ್ತದೆ. ಇದು ನಮ್ಮ ಶಾಸ್ತ್ರ ಅಲ್ಲ, ಇದು ಅವ್ರ ಶಾಸ್ತ್ರ, ಇದು ಇವರು ಶಾಸ್ತ್ರ. ಅದ್ವೈತ ಅಂದ ಕೂಡಲೇ ಶಂಕರಾಚಾರ್ಯ, ಅವ್ರ ಪಂಥ ಅವ್ರದ್ದೊಂದು ಬೇರೆ. ದ್ವೈತ ಅಂದ ಕೂಡಲೇ ಮಧ್ವಾಚಾರ್ಯ, ಅವ್ರ ಪಂಥ ಬೇರೆ. ಪಾಶ್ಚಿಮಾತ್ಯ ಅಂದ ಕೂಡಲೇ ಅವ್ರದ್ದು, ಪೌರ್ವಾತ್ಯ ಅಂದ ಕೂಡಲೇ ಇವ್ರದ್ದು. ಇದೆಲ್ಲ ಹಾಕ್ಕೋಬೇಡ. ಸಂಖ್ಯೆಗಳು ಯಾರು? 1, 2 ಏನು ಅಮೇರಿಕನ್ರು ಸಂಖ್ಯೆ ಏನು? ನಮ್ಮ ಸಂಖ್ಯೆಗಳೇ, ಜಗತ್ತಿನ ಸಂಖ್ಯೆಗಳು. ಹಾಗೆ ಇದನ್ನು ಭೇದ ಮಾಡುವಂಥ ಇದೇನು ಅದಲ್ಲ, ಇದನ್ನು ಸ್ವಲ್ಪ ಕಡಿಮೆ ಮಾಡು. ಆತ್ಮ ಇದು ಜಗತ್ತಿನಲ್ಲಿರೋದಿಲ್ಲ ಶಬ್ದ, ಪರಮಾತ್ಮ ಜಗತ್ತಿನಲ್ಲಿರೋದು. ಒಂದನ್ನೋದು ಜಗತ್ತೇ, ಎರಡನ್ನೋದು ಜಗತ್ತೇ. ಸಾರ್ವತ್ರಿಕ, ಸಾಮಾಜಿಕ, ಇದು ವೈಶ್ವಿಕ ಅಂಥ ಶಬ್ದಗಳವೆಲ್ಲ. ಅದನ್ನು ಪರಿಮಿತಗೊಳಿಸಕ್ಕೆ ಹೋಗಬೇಡ. ಇದು ಪರಿಮಿತ ಮಾಡ್ತದೆ. ತಲೆ ಯಾವಾಗಲೂ ಫುಲ್ ಪಾಯಿಂಟ್ ಕೊಡೋದು, ಇಲ್ಲಿಕಂದ್ರೆ ಕೌಸ್ ಹಾಕೋದು. ಇದು ತಲೆ ಕೆಲಸ. ಅಂದರೆ ಕಾಮೆಂಟ್ರಿ ಮಾಡ್ಕೋತ ಹೋಗೋದು, ಸುಮ್ಮನೆ ಇರೋದಿಲ್ಲ ಅದು. ಒಂದಿಷ್ಟು ಏನರ ಹೇಳೋದಾದ್ರೆ ಕೌನ್ಸ್ನಲ್ಲಿ ಬರೆಯೋದು. ಹಿಂಗೆ ಮಾಡ್ಕೋತೇನು ಹೊರಟದಲ್ಲ ತಲೆ. ಇದು ಚಲೋನೂ ಮಾಡ್ತದೆ, ಇಲ್ಲಂತಲ್ಲ. ಒಮ್ಮೊಮ್ಮೆ ಭಯಾನಕನೂ ಮಾಡ್ತದೆ, ಭಾಳ ಭಯಾನಕ ಮಾಡ್ತದೆ. ಈಗ ನಿಮ್ಮನ್ನೆಲ್ಲ ಒಡೆದು ಬಿಡೋದು ಎಷ್ಟೊತ್ತು? ಈಗ ಕೂತಿರಲ್ಲ, ಒಡೆದು ಬಿಡೋದು ಎಷ್ಟೊತ್ತು? ಒಬ್ಬರನ್ನ ಎತ್ತಿ ಒಬ್ಬರನ್ನ ಬೈದು ಬಿಟ್ರೆ ಮುಗೀತು. ಅಲ್ಲೇನದ? ಅಲ್ಲೇ ಹೇಳಿ, ಎಷ್ಟೊತ್ತಾಗತ್ತೆ? ಒಂದು ಕ್ಷಣದಾಗ ಎತ್ತೋದು ಕೆಡಬೋದು ತಲೆ. ಇಲ್ಲೇನು? ಎಲ್ಲವನ್ನ ಮಧುರಗೊಳಿಸೋದು ಎದೆ. ಮನಸ್ಸಿದ್ರೆ ಇದನ್ನು ಆತ ಹೇಳ್ತಾನ ನೋಡು. ಅನಂತವಾದ ಸತ್ಯ ವಸ್ತು ಒಂದು, ಅದನ್ನು ನೀನೀಗ ಧ್ಯಾನ ಮಾಡಬೇಕಾಗ್ಯದ. ನಾನೊಂದು ಶಬ್ದ ನುಡಿತೇನೆ, ಅಚಿಂತ್ಯ. ಅದು ಅಷ್ಟು ಸುಲಭವಾಗಿ ನಿನ್ನ ಯೋಚನೆಗೆ ನಿಲುಕೋದಲ್ಲ. ಆದ್ದರಿಂದ ತಲೆ ಸ್ವಲ್ಪ ಕಡಿಮೆ ಬಳಸಿನ್ನ ಈ ಧ್ಯಾನದ ಕ್ಷೇತ್ರದಲ್ಲಿ. ಮತ್ತು ಇಲ್ಲಿ ಕೂತುಕೊಂಡು ಇದನ್ನೆಲ್ಲ ಅಳತೆ ಮಾಡಕ್ಕೆ ಹೋಗಬೇಡ. ಇದು ಮೊದಲನೇದು. ಅಚಿಂತ್ಯಂ, ನಾಟ್ ಥಿಂಕೇಬಲ್. ಯು ಕೆನಾಟ್ ಮೇಕ್ ಎನ್ ಐಡಿಯಾ ಆಫ್ ಗಾಡ್. ಅದನ್ನೊಂದು ಕಲ್ಪನೆಗೆ ನಿಲ್ಕಲಿಕ್ಕೆ, ಇದನ್ನು ಇಡ್ಲಿಕ್ಕಾಗೋದಿಲ್ಲ. ಒಂದು ಸುಂದರ ಕಲ್ಪನೆಯೊಳಗೆ ತಂದು ಅದನ್ನು ಹಾಕಲಿಕ್ಕಾಗೋದಿಲ್ಲ. ಅದು ಮುಕ್ತವಾಗ್ಯದ. ಆದ್ದರಿಂದ ಈ ಶಬ್ದ ಬಳಸಿಕೋ. ಅಚಿಂತ್ಯ. ಬುದ್ಧಿಯನ್ನು ಬದಿಗೆ ಸರಿಸು ಒಂದಿಷ್ಟು.
ಸುಮ್ಮನೆ ಸಹಜ ನೋಡು, ಬುದ್ಧಿ ಇರದೆ ಸುಮ್ಮನೆ ನೋಡು, ಎಷ್ಟು ಮಜಾ ಕಾಣಿಸ್ತದೆ ಜಗತ್ತ. ನೀವು ಸುಮ್ಮನೆ ಎಲ್ಲರೇ ಹೋಗಿ ಕೂತು ನೋಡಿ, ನಂದು ಅನ್ನಬೇಡಿ, ಮಂದಿದು ಅನ್ನಬೇಡಿ, ಎತ್ತರ ಅನ್ನಬೇಡಿ, ಇಳು ಅನ್ನಬೇಡಿ, ಅವ್ರು ಅನ್ನೋದಿಲ್ಲ, ಇವ್ರು ಅನ್ನೋದಿಲ್ಲ, ಸುಮ್ಮನೆ ನೋಡಿ ಬಿಟ್ಟರೆ ಎಂಥ ಆನಂದ ಆಗ್ತದೆ ಅದು. ಹಾಗ ಅಚಿಂತ್ಯ ದೇವ ಅವರಮಲ್ಲ ಇವರಮಲ್ಲ, ಹೆಚ್ಚಲ್ಲ ಕಡಿಮೆ ಅಲ್ಲ. ನಮ್ಮ ದೇವತೆಗಳು ಬಹಳ ಅದ್ಭುತ. ಇಲ್ಲೇನು ನಮ್ಮ ದೇವರು ಸ್ವಲ್ಪ ಹೆಚ್ಚ ಕಡಿಮೆ ಎಲ್ಲ. ಗುಡಿ ದೊಡ್ಡದಾಯಿತು, ನಮ್ಮ ದೇವರು ಹೆಚ್ಚು. ಗುಡಿ ಸಣ್ಣದಾಯಿತು, ನಮ್ಮ ದೇವರು ಹೋದ ಸಣ್ಣ ದೇವರು. ಮಾಡೋದಿಲ್ಲೇನು? ನಮ್ಮ ಮನ್ಯಾಗೂ ಅದೇ ದೇವ್ರು ಇರ್ತದೆ, ಪಂಡ್ರಪುರದಾಗೂ ಅದೇ ದೇವ್ರು ಇರ್ತದೆ. ಆದರೆ ಈ ದೇವ್ರನ್ನ ಬಿಟ್ಟು ಅಲ್ಲಿ ಹೊಂಟ ಒಂದು ದಿವಸ ಈ ದೇವ್ರು ಕೇಳ್ತು, ನನಗೂ ಮತ್ತು ನಾನು ವಿಠಲ ಅಂತ ತಿಳ್ಕೊಂಡಿದ್ದೆ, ನೀ ಎಲ್ಲಿ ಹೊಂಟಿಲ್ಲ? ಹೋಗಬಾರ್ದಂತಲ್ಲ, ತಿಳ್ಕೊಂಡು ಹೋಗಬೇಕಷ್ಟೆ. ಇಲ್ಲೂ ಅಷ್ಟೇ, ಅಲ್ಲೂ ಅಷ್ಟೇ, ಎಲ್ಲ ಕಡೆ ಅಷ್ಟೇ. ಅದೇ ದೇವ, ಅದೇ ದೇವ. ಹೀಗೆ ಬುದ್ಧಿ ಅದಲ್ಲ, ಇದು ಚಿಂತ್ಯ. ಈ ಜಗತ್ತೆಲ್ಲವೂ ಚಿಂತ್ಯ. ಜಗತ್ತನ್ನು ಹೀಗೆ ಬುದ್ಧಿಯಲ್ಲಿ ಹಿಡಿದು ಇಡ್ಲಿಕ್ಕಾಗ್ತದೆ, ಆದರೆ ದೇವನನ್ನು ಹಿಡಿದು ಇಡ್ಲಿಕ್ಕಾಗೋದಿಲ್ಲ. ಯಾವುದನ್ನು ಹಿಡಿದು ಇಡ್ಲಿಕ್ಕಾಗೋದಿಲ್ಲ, ಯಾವುದಕ್ಕೆ ಪರಿಮಿತಿ ಹಾಕಲಿಕ್ಕಾಗೋದಿಲ್ಲ. ಬುದ್ಧಿಯಿಂದ ಅಂಥದೇ ಅದು ಸತ್ಯವಸ್ತು. ಅಚಿಂತ್ಯಂ ಎಷ್ಟು ಚಂದ ಶಬ್ದ ಬಳಸಿದ. ಆ ಬಳಿಕ ಎರಡನೇ ಶಬ್ದ ಅವ್ಯಕ್ತ. ಅವ್ಯಕ್ತ ನೋಡೊಂದಿಷ್ಟು. ಇಲ್ಲೊಂದು ಬಳ್ಳಿ ಅದ, ಈ ಬಳ್ಳಿಯಲ್ಲಿ ಎಲ್ಲವೂ ಕಾಣಿಸ್ತಾವ. ಎಲೆಗಳು ಕಾಣಿಸ್ತಾವ, ಶಾಖೆಗಳು ಕಾಣಿಸ್ತಾವ, ಆ ಬಳಿಕ ಹೂಗಳು ಕಾಣಿಸ್ತಾವ, ಎಲ್ಲ ಕಾಣಿಸ್ತಾವ. ಆದರೆ ಒಂದು ಕಾಣಿಸೋದಿಲ್ಲ. ಯಾವುದು ಹೇಳಿ? ಈ ಬಳ್ಳಿಯೊಳಗೆ ಒಂದದ, ಅದು ಕಾಣಿಸೋದಿಲ್ಲ. ಯಾವುದು ಕಾಣೋದಿಲ್ಲ? ಯಾವುದು ಇದನ್ನು ಜೀವಂತಿಟ್ಟದು, ಇದು ಬೆಳಿಲಿಕ್ಕೆ ಕಾರಣ ಆಗ್ಯದ. ಯಾವುದು ಇಲ್ಲದೆ ಇದ್ದರೆ ಇದು ಬೆಳೆಯೋದು ಇಲ್ಲ, ಇದು ಇರೋದು ಇಲ್ಲ. ಅಂಥ ಜೀವ ತತ್ವ, ಪ್ರಾಣತತ್ವ, ಲೈಫ್ ಎಲಿಮೆಂಟ್, ದ ಪ್ರಿನ್ಸಿಪಲ್ ಆಫ್ ಲೈಫ್, ಅದೊಂದದ ಜೀವನ, ಪ್ರಾಣತತ್ವ ಅಲ್ಲದ. ಇಲ್ಲದಿದ್ದರೆ ಅದು ಇರೋದಿಲ್ಲ. ಆದರೆ ಅದು ಕಣ್ಣಿಗೆ ಕಾಣಿಸೋದಿಲ್ಲ. ನನಗೆ ಕಂಡಿಲ್ಲ ಅಂತ ಇಲ್ಲನ್ನಿಕ್ಕಾಗತ್ತೇನು? ಆಗೋದಿಲ್ಲ. ಇದ್ದರೆ ತೋರಿಸಲ್ಲ ಅಂದ್ರೆ ಅಲ್ಲೇನು ತೋರಿಸೋದು? ಕೆಲವು ತೋರಿಸೋ ವಸ್ತುಗಳಿರ್ತಾವ, ಕೆಲವು ತೋರಿಸ್ದಂಥ ವಸ್ತುಗಳಿರ್ತಾವ. ಎಷ್ಟೋ ಸಲ ನಾವು ಅನ್ನೋದಲ್ಲೇನು, ದೇವ್ರದನ್ನು ತೋರಿಸಂತೆ. ಏನು ದೊಡ್ಡ ಮಾತು? ಏನು ದೊಡ್ಡ ಮನುಷ್ಯ ನಿನ್ನ ಕಾಣಬೇಕು ಅಂತಂದ್ರೆ ಅದು ಹಿಂಗಾಗಬೇಕಾಗ್ತದೆ. ಅಲ್ಲೇ ಇವಂಗ ತೋರಿಸಿದ್ರೆ ಅದ ಅಂತಂದ್ರೆ ಎಷ್ಟು ವಿಚಿತ್ರ ಇದು ಹೇಳಿ. ನನಗೆ ತೋರಿಸ್ದೇ ಇದ್ರೆ ಅದ್ರಾಗ ಪ್ರಾಣನೇ ಇಲ್ಲ. ಹಿಂಗೆ ಅನ್ನೋದು ಅಷ್ಟು ಬುದ್ಧಿವಂತಿಕೆ ಅಲ್ಲ, ತಿಳ್ಕೊಂಡಿರಬೇಕು ಮನುಷ್ಯ. ತೋರಿಸೋ ವಸ್ತು ತೋರಿಸಬೇಕು, ತಾನು ಕಾಣುವ ವಸ್ತುವನ್ನು ತಾನು ಅಂತರಂಗದಿಂದ ಕಾಣಬೇಕು. ಎರಡೂ ಬೇರೆ. ಇದು ವ್ಯಕ್ತ. ಇದು ವ್ಯಕ್ತ ಅಂದರೆ ಬಾಹ್ಯದಲ್ಲಿ ಕಾಣುವಂಥದ್ದು. ಅವ್ಯಕ್ತ ಅಂದರೆ ಕಾಣದೆ ವ್ಯಕ್ತದಲ್ಲಿಯೇ ಇರುವಂಥದ್ದು. ಜಗತ್ತಿನಲ್ಲಿ ಎರಡೂ ಅದ. ಕಾಣುವಂಥ ವಸ್ತುಗಳು ಅದಾವ, ಕಾಣುವಂಥ ವಸ್ತುಗಳ ಮಧ್ಯದಲ್ಲಿಯೇ ಕಾಣದಂಥ ತತ್ವ ಇರ್ತದೆ. ಕಾಣದಂಥ ತತ್ವ ಇದಕ್ಕೆ ಹೆಂಗದ ಹಾಗೆ ಪ್ರತಿ ವಸ್ತುವಿನ ಮಧ್ಯ ಒಂದು ಸತ್ಯ ಅಸ್ತಿತ್ವ, ದ ಪ್ರಿನ್ಸಿಪಲ್ ಆಫ್ ಎಕ್ಸಿಸ್ಟೆನ್ಸ್ ಇನ್ ಎವ್ರಿ ಆಬ್ಜೆಕ್ಟ್. ಇಫ್ ಇಟ್ ಈಸ್ ನಾಟ್ ದೇರ್, ದ ಆಬ್ಜೆಕ್ಟ್ ಕೆನಾಟ್ ಬಿ ದೇರ್. ಎಲ್ಲಿರಕ್ಕೆ ಸಾಧ್ಯದ?
ಅಸ್ತಿತ್ವದ ತತ್ವವೇ ಮರೆಯಾಗಿ ಹೋದ ಬಳಿಕ ವಸ್ತುಗಳೆಲ್ಲಿ ಇರ್ತಾವ? ಹಾಗೆ ಆ ಅಸ್ತಿತ್ವ ರೂಪದಲ್ಲಿರುವಂಥದ್ದೇನದ ಅದು ಅವ್ಯಕ್ತ, ಅದು ವ್ಯಕ್ತ ಅಲ್ಲ. ನೋಡು, ನಿನ್ನ ಮನಸ್ಸು ವ್ಯಕ್ತದ ಮಧ್ಯೆ ಓಡಾಡಿಕೊಂಡು ರೂಢಿ ಮಾಡ್ಯದ. ಇನ್ನು ಸ್ವಲ್ಪ ಅವ್ಯಕ್ತ ಕಾಣೋದನ್ನು ಬಿಟ್ಟು ಬಿಡೋದು. ಎಲ್ಲ ತೆಗಿತಾ 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 ಹೋದರೆ ಒಂದು ಅವ್ಯಕ್ತ ಕಾಣದಂಥದ್ದು, ಇಂಪರ್ಸೆಪ್ಟಿಬಲ್. ಅದನ್ನು ನೋಡಲಿಕ್ಕಾಗೋದಿಲ್ಲ, ಕಾಣಲಿಕ್ಕಾಗೋದಿಲ್ಲ. ಅಂಥ ಒಂದು ಅದ್ಭುತವಾದ ವಸ್ತು ವಿಶ್ವದಲ್ಲಿ ಇದೆ. ಅದನ್ನು ಸುಮ್ಮನೆ ಪರಿಭಾವಿಸು. ಅದು ಹೃದಯಕ್ಕೆ ಕಾಣಿಸ್ತದೆ, ಈ ಭಾವಕ್ಕೆ ಕಾಣಿಸ್ತದೆ, ತಲೆಗೆ ಕಷ್ಟ. ಎರಡರ ಮಿಶ್ರಣನೂ ಬೇಕಾಗ್ತದೆ. ಒಮ್ಮೊಮ್ಮೆ ತಲೆನೂ ಹೃದಯ ಎರಡೂ ಕೂಡ್ದು ಅಂದರೆ ಆವಾಗ ಅನುಭವ ಅದ್ಭುತವಾಗಿರ್ತದೆ. ಎರಡನ್ನು ಬೆರೆಸಬೇಕಾಗ್ತದೆ. ಬಹಳ ಸಲ ತಲೆ ತಾತ್ವಿಕವಾಗಬೇಕಾಗ್ತದೆ, ಹೃದಯ ಮಧುರವಾಗಬೇಕಾಗ್ತದೆ. ಮಾಧುರ್ಯ, ಸತ್ಯ ಇವೆರಡೂ ಕೂಡ್ತು ಅಂದರೆ ಅನುಭವ. ಅದಕ್ಕೆ ತಲೆಯನ್ನು ಸ್ವಲ್ಪ ಈ ರೀತಿ ಬಳಸೋದು. ಇದೆಲ್ಲ ಅಭಿವ್ಯಕ್ತ ರೂಪ. ಈ ಅಭಿವ್ಯಕ್ತ ರೂಪದ ಒಳಗೆ ಇದರ ಹಿಂದೆ ಏನದು? ಅವ್ಯಕ್ತ. ಅವ್ಯಕ್ತ ಕಾಣಿಸದಂಥದ್ದು, ಆದರೆ ಇರುವಂಥದ್ದು. ಕಾಣಿಸದಂಥದ್ದು ಆದರೂ ಇರುವಂಥದ್ದು. ಈಗಿಲ್ಲೇನು? ಈಗ ಗ್ರಾವಿಟೇಷನ್ ಅದ, ಎಲ್ಲಿಲ್ಲ ಗ್ರಾವಿಟೇಷನ್? ಗುರುತ್ವಾಕರ್ಷಣ ಎಲ್ಲಿಲ್ಲ? ಪ್ರತಿಯೊಂದು ವಸ್ತು ಎಲ್ಲೆಲ್ಲಿ ಮಾಸದ ಅಲ್ಲಿ ಗುರುತ್ವಾಕರ್ಷಣ. ದ್ರವ್ಯ ರಾಶಿ ಅದ, ಅಲ್ಲಿ ಗುರುತ್ವಾಕರ್ಷಣ ಅದ. ಆದರೆ ದ್ರವ್ಯ ರಾಶಿ ಕಾಣಿಸ್ತದ, ಗುರುತ್ವಾಕರ್ಷಣ ಕಾಣಿಸೋದು. ಆದರೆ ಅದು ಇಲ್ಲ ಅಂದ್ರೆ ವಸ್ತುನೇ ಇಲ್ಲ. ಎಲ್ಲಿ ವಸ್ತು ಅಲ್ಲಿ ಶಕ್ತಿ. ಶಕ್ತಿ ಇಲ್ಲ, ವಸ್ತು ಇಲ್ಲ. ಆದರೆ ವಸ್ತುವೇ ಕಾಣಿಸ್ತದೆ, ಶಕ್ತಿ ಕಾಣೋದಿಲ್ಲ. ಹಾಗ ವಿಶ್ವದ ಹಿನ್ನೆಲೆ ಇದು. ಮಹಾ ಅಸ್ತಿತ್ವದ ತತ್ವ, ಅದೇ ಸತ್ಯ, ಅದು ದೇವರು. ಅವಾಗಿನ ಕಾಲಕ್ಕೆ ದೇವರ ಕಲ್ಪನಾ ಎಂಥ ಅದ್ಭುತ. ನಾವಿನ್ನ ಜಗಳ ಮಾಡ್ತೇವೆ, ನಮ್ಮ ದೇವರು ಹಾಗೆ ಹೀಗೆ ಅಂತ. ಎಂಥ ಅದ್ಭುತ ಅವಸ್ಥೆಯನ್ನು ತಲುಪಿದ್ರು. ಇದನ್ನು ನೋಡಿ ಪಾಶ್ಚಿಮಾತ್ಯರಲ್ಲಿ ಒಬ್ಬ ಶಾಪೆನ್ಹಾವರ್ ಹುಚ್ಚಾಗಿ ಹೋದ. ಏನು ಅದ್ಭುತ ಭಾರತೀಯರು! ಆವಾಗಿನ ಕಾಲಕ್ಕೆ ಯಾವಾಗ ಏನೂ ಇರಲಿಲ್ಲ. ಅವ್ರ ದೇವರ ಕಲ್ಪನಾ ಎಲ್ಲೇ, ನಮ್ಮ ದೇವರ ಕಲ್ಪನಾ ಎಲ್ಲೇ ಹೇಳಿ? ನಮ್ಮ ದೇವರು ಏನೇನು ಮಾಡ್ತಾರೆ, ಏನೇನು ಮಾಡ್ತಾರೆ. ಕೈಯಾಗ ಖಡ್ಗನೇ ಹಿಡ್ದಾರ, ಎಲ್ಲೇನು ಬಂದೂಕ, ನಾಳೆ ಬಂದೂಕನೂ ಹಿಡಿತಾರೆ. ಅವ್ರಿಗೆ ಗೊತ್ತಿರಲಿಲ್ಲ ಅವಾಗ. ನಾಳೆ ಬಾಂಬ್ ಹಿಡ್ಕೊಂಡು ನಿಂತರೆ ಎದಕ್ಕಿವೆಲ್ಲ? ದೇವರಿಗಿವೆಲ್ಲ ಅವಶ್ಯವೇ? ದೇವರಂದ್ರೆ ಏನು? ಮಧುರತ. ಹಾಂಗೆ ಇಲ್ಲೇನು? ಆ ಮೂರ್ತಿ ನೋಡಿದರೆ ಮನಸ್ಸು ಅರಳಿ ಬಿಡಬೇಕು. ಅದು ಮಾಧುರ್ಯ. ಇಷ್ಟಾಯ್ತಲ್ಲ. ಅಚಿಂತ್ಯಂ ಅವ್ಯಕ್ತಂ ಎರಡು ಶಬ್ದಗಳು. ಇವುಗಳನ್ನು ಚಿಂತನೆ ಮಾಡು. ಕಾಣೋದು ಜಗತ್ತ. ಕಾಣೋ ಜಗತ್ತಿನ ಒಳಗೆ ಕಾಣದಂಥ ಒಂದು ವಸ್ತು ಇದೆ, ಭಾವಿಸಿಕೋ. ಅದು ಅವ್ಯಕ್ತ. ಮನಸ್ಸನ್ನು ಆ ಶಬ್ದದಲ್ಲಿ ಇಡು. ಶಬ್ದ ಏನು ಮಾಡ್ತದೆ? ವ್ಯಕ್ತವಾದದ್ದನ್ನು ಸರಿಸಿಬಿಡ್ತದೆ. ಏನು ಉಳಿತದ ಅವ್ಯಕ್ತ, ಅದರ ಅನುಭವ ಬರಕ್ಕೆ ಶುರುವಾಗ್ತದೆ ಮನಸ್ಸಿನಲ್ಲಿ. ಇದನ್ನು ಎರಡು ಶಬ್ದಗಳನ್ನು ಬಳಸಿಕೋ. ಅಚಿಂತ್ಯ, ಅವ್ಯಕ್ತ.